ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಇವತ್ತಿನ ದಿವಸ 7ನೇ ಪದ್ಯವಾಗಿರುವಂಥದ್ದು ಅಖಂಡ ಕರ್ನಾಟಕ ಎನ್ನುವಂಥ ಪದ್ಯ. ಈ ಪದ್ಯವನ್ನು ಬರೆದಿರುವಂಥವರು ಕುವೆಂಪು. ಈ ಕುವೆಂಪುರು ಬರೆದಿರುವಂಥದ್ದು ಪದ್ಯ ಹೇಗೆ ಉದ್ಗಾರವಾಚಕವಾದಂತಹ ಚಿಹ್ನೆಯೊಂದಿಗೆ ಈ ಪದ್ಯವನ್ನು ಬರೆದಿದ್ದಾರೆ. ಅಖಂಡ ಕರ್ನಾಟಕ, ಅಖಂಡ ಅಂತಂದರೆ ಇಡಿಯಾಗಿರುವಂಥದ್ದು ಕರ್ನಾಟಕ ಅಂತ ಹೇಳ್ತಾರೆ. ತುಂಡು ತುಂಡಾಗಿರುವಂಥದ್ದು ಅಲ್ಲ, ಇಡಿಯಾಗಿ ಇರುವಂಥದ್ದು ಕರ್ನಾಟಕ ಎನ್ನುವಂಥ ಮಾತನ್ನು ಹೇಳೋದಕ್ಕೋಸ್ಕರ ಈ ಪದ್ಯವನ್ನು ಅವರು ಬರೆದಿದ್ದಾರೆ. ಈ ಪದ್ಯದ ವಿವರಣೆಯನ್ನು ನೋಡೋದಾದರೆ ಪದ್ಯ ನೋಡಿ. ಅಖಂಡ ಕರ್ನಾಟಕ ಅಲ್ತು ನಮ್ಮ ಕೂಗಾಟದ ರಾಜಕೀಯ ನಾಟಕ. ಹರಸುತಿಹನು ದೇವಗಾಂಧಿ, ಮಂತ್ರಿಸಿಹುದು ಋಷಿಯ ನಾಂದಿ. ತನಗೆ ತಾನೇ ಋತಶಂದಿ, ಅವಂದೇ ಕವಿಯ ಕಲ್ಪನೆ. ಓರ್ವನಾದೊಡನ್ ಓರ್ವನ್ ಅಲ್ತು, ಶಕ್ತಿ ಸರ್ವನ್ ಅಲ್ಪನ. ಹಿಂದದೊಂದು ಹಿರಿಯ ಕನಸು, ಇಂದು ಕೋಟಿ ಕೋಟಿ ಮನಸ್ಸು. ಕೂಡಿ ಮೂಡಿ ನಿಂದ ನನಸು, ತಡೆಯುವುದೇನೋ ನಿನ್ನ ಕಿನಿಸು. ಒಣರು ವಲ್ಫ ಜಲ್ಫನೆ, ಭುವನ ಒಂದೇ ಕೇ ಅವಂದೇ ಕವಿಯ ವಿಂದೆ ಕಲ್ಪನೆ ಅಂತ ಪದ ನೋಡಿ. ಅಖಂಡ ಕರ್ನಾಟಕ, ಇಡಿಯಾಗಿರುವಂತಹ ಕರ್ನಾಟಕ. ಯಾಕೆಂದರೆ ಭಾರತ ದೇಶ 1947 ಆಗಸ್ಟ್ 15 ಸ್ವಾತಂತ್ರ್ಯವಾಯಿತು. ಭಾರತ ಸ್ವಾತಂತ್ರ್ಯ ಆದಮೇಲೆ ಕರ್ನಾಟಕ ಎನ್ನುವಂಥದ್ದು ಕೂಡ ಒಂದು ಅಖಂಡವಾಗಿ ಇರಬೇಕು ಎನ್ನುವಂಥ ಆಶಯವನ್ನು ಕೂಡ ಇವರು ವ್ಯಕ್ತಪಡಿಸಿದರು. ಅದಕ್ಕೋಸ್ಕರ ಕರ್ನಾಟಕದ ಒಂದು ಗಡಿ ರೇಖೆ ಅನ್ನುವಂಥದ್ದು ಇರಬೇಕು ಎನ್ನುವಂಥ ಭಾವನೆಯನ್ನು ಕೂಡ ಅವರು ಹೇಳಿಕೆ ಇಷ್ಟಪಡ್ತಾರೆ. ಅದಕ್ಕೆ ಹೇಳ್ತಾರೆ, ಅಲ್ತೂ ನಮ್ಮ ಕೂಗಾಟದ ರಾಜಕೀಯ ನಾಟಕ. ಇದು ಕರ್ನಾಟಕದಲ್ಲಿ ಇದು ಕೂಗಾಟದ ರಾಜಕೀಯ ನಾಟಕ ಅಲ್ಲ ಎನ್ನುವಂಥ ಮಾತನ್ನು ಹೇಳ್ತಾರೆ. ರಾಜಕೀಯದಿಂದ ಕೂಡಿರುವಂಥದ್ದು ಈ ಕರ್ನಾಟಕ ಅಲ್ಲ, ಜನರಿಂದ, ಜನರ ಮನಸ್ಸಿನಿಂದ ಕೂಡಿರುವಂಥದ್ದು ಕರ್ನಾಟಕ ಎನ್ನುವಂಥ ಮಾತನ್ನು ಹೇಳ್ತಾರೆ. ಇಲ್ಲಿ ನಡೀತಕ್ಕಂಥದ್ದು ರಾಜಕೀಯ ನಾಟಕ ಅಲ್ಲ ಎನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳ್ತಾರೆ. ಹರಸುತಿಹನು ದೇವಗಾಂಧಿ ನೋಡಿ, ದೇವಗಾಂಧಿ ಆಗಿರುವಂಥವನು ಈ ಕರ್ನಾಟಕವನ್ನು ಹರಿಸ್ತಕ್ಕಂಥವನು. ಅದಕ್ಕೆ ಅವನಿಗೆ ನಾವು ದೇವಗಾಂಧಿ ಅಂತ ನಾವು ಕರೀತಾ ಇದ್ದೀವಿ ಎನ್ನುವಂಥದ್ದು. ದೇವರ ಸ್ವರೂಪವಾಗಿರುವಂತಹ ಗಾಂಧಿ ಆತ ಹರಿಸ್ತಕ್ಕಂಥದ್ದು. ಮಂತ್ರಿಸಿಹುದು ಋಷಿಯ ನಾಂದಿ ನೋಡಿ, ಋಷಿಗಳು ಎಲ್ಲರೂ ನಾಂದಿ ಹಾಡಿದ್ದಾರೆ, ಶುಭಾರಂಭ ಮಾಡಿದ್ದಾರೆ. ಎಲ್ಲರೂ ಆರಂಭಕ್ಕೆ ಶುಭವನ್ನು ಹಾರೈಸಿರುವಂಥವ್ರು. ಈ ಋಷಿಗಳು ಶುಭವನ್ನು ಹಾರೈಸಲಿಕ್ಕೆ, ಶುಭಾರಂಭ ಮಾಡಲಿಕ್ಕೆ ಮಂತ್ರಿಸಿರೋದನ್ನು ನಾವು ಕಾಣ್ತಾ ಇದ್ದೇವೆ. ಈ ಕರ್ನಾಟಕ ಎಂತಕ್ಕಂಥದ್ದು ಕೂಡ ಋಷಿಗಳ ಒಂದು ಶುಭಾರಂಭನೆ ಎನ್ನುವಂಥ ಮಾತನ್ನು ಕೂಡ ಇಲ್ಲಿ ಅವ್ರು ಹೇಳ್ತಾ ಇದ್ದಾರೆ. ತನಗೆ ತಾನೇ ಋತಶಂದಿ ನೋಡಿ, ತಮಗೆ ತಾವೇ ಏನು ಅಂತಂದರೆ ಸತ್ಯದ ಒಂದು ನೆಲೆ ಎನ್ನುವಂಥ ಮಾತನ್ನು ಹೇಳ್ತಾರೆ. ಇದು ನೆಲೆ ಹೇಗಿದೆ ಕರ್ನಾಟಕ ಅಂತಂದರೆ ಒಂದು ಸತ್ಯದ ನೆಲೆಯಾಗಿದೆ, ಸತ್ಯದ ಬೀಡು ಆಗಿದೆ, ಸತ್ಯವನ್ನು ಪಸರಿಸ್ತಕ್ಕಂತಹ ನಾಡು ಕರ್ನಾಟಕ ಎನ್ನುವಂಥ ಮಾತನ್ನು ಹೇಳ್ತಾರೆ. ಅಷ್ಟೊಂದು ಹೆಮ್ಮೆಯಿಂದ ಹೇಳ್ತಕ್ಕಂಥದ್ದು. ಅವಂದೇ ಕವಿಯ ಕಲ್ಪನೆ ನೋಡಿ, ಇದು ಕೇವಲ ಬಂಜೆ ಎನ್ನುವಂತಹ ಕಲ್ಪನೆ ಬೇಡ, ಇದು ಫಲವತ್ತಾಗಿರುವಂತಹ ನಾಡು. ಇಲ್ಲಿ ಒಳ್ಳೆಯ ನೆಲೆ ಎನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ. ಕವಿಯ ಕಲ್ಪನಾ, ಕವಿಯ ಕಲ್ಪನೆ ಇದಾಗಿದೆ ಎನ್ನುವಂಥದ್ದು. ಆದರೆ ಇಲ್ಲಿ ರಾಜಕೀಯದಲ್ಲಿ ಓರ್ವನಾದೊಡನ್ ಮತ್ತೊಬ್ಬನು ಬರ್ತಕ್ಕಂಥದ್ದು. ಆದರೆ ಒಬ್ಬನಾದ್ಮೇಲೆ ಒಬ್ಬನು ಬರ್ತಾನೆ, ಶಕ್ತಿ ಸರ್ವನ್ ಅಲ್ಪನ ನೋಡಿ ಕೊಡ್ತಾರೆ. ಏನೋ ಅವನ ಶಕ್ತಿಯನ್ನು ಪ್ರದರ್ಶನೆ ಮಾಡಲಿಕ್ಕೆ ಬರ್ತಾ ಇಲ್ಲ, ಒಬ್ಬರ ನಂತರ ಒಬ್ಬರ ರಾಜಕೀಯಕ್ಕೆ ಬರ್ತಾರೆ. ಶಕ್ತಿ ಪ್ರದರ್ಶನ ಅವ್ರದ್ದು ಅಲ್ಲ, ಕನ್ನಡ ನಾಡಿನ ಒಂದು ಹಿರಿಮೆಗೋಸ್ಕರ ಬರಬೇಕು ಅನ್ನುವಂಥ ಮಾತನ್ನು ಹೇಳ್ತಾರೆ. ಹಿಂದದೊಂದು ಹಿರಿಯ ಕನಸು ನೋಡಿ, ಹಿಂದಿನ ಜನ ಹಿರಿಯರು
ಒಂದು ಹಿರಿಯ ಚೇತನರು ಒಂದು ಕನಸನ್ನು ಕಂಡಿದ್ರು. ಅದು ಕರ್ನಾಟಕದ ಬಗ್ಗೆ ಏನು ಕನಸು ಕಂಡಿದ್ರು ಅಂತಂದರೆ, ಇಂದು ಕೋಟಿ ಕೋಟಿ ಮನಸ್ಸು. ಹಿಂದೆ ಹಿರಿಯರಾಗಿರುವಂಥವ್ರು, ಹಿರಿಯ ಒಂದು ಚೇತನರಾಗಿರುವಂಥ, ಹಿರಿಯ ಮನಸ್ಸನ್ನು ಹೊಂದಿರುವಂಥವ್ರು, ದೊಡ್ಡ ಗುಣವನ್ನು ಹೊಂದಿರುವಂಥವರು ಕರ್ನಾಟಕದ ಕನಸನ್ನು ಹೊಂದಿದ್ರು. ಆದರೆ ಇವತ್ತಿನ ದಿವಸ ಕರ್ನಾಟಕದ ಕನಸನ್ನು ಹೊತ್ತಿರುವಂಥವರು ಕೋಟಿ ಕೋಟಿ ಜನರು ಇದ್ದಾರೆ ಎನ್ನುವಂಥ ಮಾತನ್ನು ಹೇಳ್ತಾರೆ. ಇಲ್ಲಿ ಕೂಡಿ ಮೂಡಿ ಬಂದ ನನಸು, ಇದೆಲ್ಲವೂ ಕೂಡಿ ಬಂದಿರುವಂತಹ ಒಂದು ಸಂಗತಿ, ಒಂದು ಕೂಡಿ ಬಂದಿರುವಂತಹ ನನಸು ಎನ್ನುವಂಥ ಮಾತನ್ನು ಹೇಳ್ತಾರೆ. ತಡೆಯುವುದೇನೋ ನಿನ್ನ ಕಿನಿಸು. ನೋಡಿ, ನಾವು ಎಷ್ಟು ಒಮ್ಮನಸ್ಸಿನಿಂದ ಕರ್ನಾಟಕದ ಬಗ್ಗೆ ಒಂದು ಒಮ್ಮನಸ್ಸನ್ನು ಹೊಂದಿದ್ವಿ. ಆದರೆ ಇಲ್ಲಿ ರಾಜಕೀಯ ಮಾಡತಕ್ಕಂತಹ ವ್ಯಕ್ತಿಗಳು ಅವರು ಇದನ್ನ ತಡಿಲಿಕ್ಕೆ ಸಾಧ್ಯ ಏನೋ, ತಡೆಯುವುದೇನೋ ನಿನ್ನ ಕೆನಸು. ಅವ್ರು ರೇಗಿಸಿದ್ರೆ, ಕೋಪಿಸ್ಕೊಂಡ್ರೆ ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಯಾಕೆಂದರೆ ಕೋಟಿ ಕೋಟಿ ಜನ ಇಲ್ಲಿ ಅದನ್ನು ಹಾರೈಸ್ತಾ ಇದ್ದಾರೆ, ಹರಿಸ್ತಾ ಇದ್ದಾರೆ ಎನ್ನುವಂಥ ವಿಚಾರವನ್ನು ಹೇಳ್ತಾರೆ. ಒಣರು ವಲ್ಫ ಜಲ್ಪನೆ. ನೋಡಿ, ಇದು ಅಸ್ಪಷ್ಟವಾಗಿರುವಂಥದ್ದು ಮಾತು ಅಲ್ಲ, ಇದು ಅಸಂಬದ್ಧವಾಗಿರುವಂಥದ್ದು ನಾಡಲ್ಲ ಎನ್ನುವಂಥದ್ದು. ಅಪಕ್ವವಾಗಿರುವಂತಹ ನಾಡು ಕೂಡ ಅಲ್ಲ. ಇದು ಸುಭದ್ರತೆಯಿಂದ ಕೂಡಿರುವಂತಹ ಒಂದು ಫಲವತ್ತಾದಂತಹ ನೆಲ ಈ ಕರ್ನಾಟಕ ಅಂತ ಹೇಳ್ತಾರೆ. ಒಣರುವಲ್ಫ ಜಲ್ಪನೆ ಅಲ್ಲ ಇದು, ಒಣ ಇರುವಂಥದ್ದು ಅಲ್ಲ ಇದು, ಇದರಲ್ಲಿ ಏನೂ ಇರಲಾರ್ದಕ್ಕಂಥದ್ದು ಅಲ್ಲ, ಫಲವತ್ತಾಗಿ ತುಂಬಿರುವಂತಹ ಒಂದು ವಿಷಯ ಸಂಗ್ರಹಣೆಯಿಂದ ಕೂಡಿರುವಂತಹ ನಾಡು ಕರ್ನಾಟಕ ಅಂತ ಹೇಳ್ತಾರೆ. ಭುವನ ಒಂದೇ. ನೋಡಿ, ಈ ಭೂಮಿಗೆ ವಂದನೆ ಅಂತ ಹೇಳ್ತಾರೆ. ಈ ಕರ್ನಾಟಕದ ನೆಲಕ್ಕೆ ವಂದನೆ, ಕೇಳ ಒಂದೇ ಅಂತ ಹೇಳ್ತಾರೆ. ಕವಿಯ ಹಿಂದೆ ಕಲ್ಪನೆ ಅನ್ನುವಂಥದ್ದು. ನೋಡಿ, ಕವಿಯಾಗಿರುವಂತಹ ಕುವೆಂಪು ಕರ್ನಾಟಕ ಅಖಂಡವಾಗಿರಬೇಕು, ಅಖಂಡವಾಗಿರ್ಬೇಕಾದ್ರೆ ಇಲ್ಲಿ ರಾಜಕೀಯ ನಾಟಕ ನಡೆಯೋದಿಲ್ಲ ಅಂತ ಹೇಳ್ತಾರೆ. ಯಾವುದೇ ರಾಜಕೀಯ ವ್ಯಕ್ತಿಗಳು ಒಬ್ಬರ ನಂತರ ಒಬ್ಬರು ಅಧಿಕಾರಕ್ಕೆ ಬಂದು ತಮ್ಮ ದರ್ಪ ದಾಕ್ಷಿಣ್ಯವನ್ನು ತೋರಿದರೆ ಇಲ್ಲಿ ನಡೆಯೋದಿಲ್ಲ. ಯಾಕೆಂದರೆ ಇದು ಕೋಟಿ ಕೋಟಿ ಜನರ ಒಂದು ಕನಸನ್ನು ಹೊತ್ತಿರುವಂತಹ, ಮನಸ್ಸನ್ನು ಹೊತ್ತಿರುವಂತಹ ನಾಡು. ಇದು ವಂದನೆಗೆ ಸಾಕ್ಷಿಯಾಗಿರುವಂತಹ ನಾಡು ಕರ್ನಾಟಕ ಅನ್ನುವಂಥ ಮಾತನ್ನು ಇಲ್ಲಿ ಕುವೆಂಪು ಅವರು ಹೇಳ್ತಾರೆ. ಇನ್ನು ಮುಂದೆ ನೋಡೋದಾದರೆ, ಅಖಂಡ ಕರ್ನಾಟಕ ಅಲ್ತೂ ನಮ್ಮ ಬೂಟಾಟದ ರಾಜಕೀಯ ನಾಟಕ. ಇಂದು ಬಂದು ನಾಳೆ ಸಂದು ಹೋವ ಸಚಿವ ಮಂಡಲ, ರಚಿಸುವುದೊಂದು ಕೃತಕವಲ್ತೋ ಸಿರಿಗನ್ನಡ ಸರಸ್ವತಿಯ ವಜ್ರಕರ್ಣ ಕುಂಡಲ. ನೋಡಿ, ಮೊದಲೆದ್ದು ರಾಜಕೀಯ ನಾಟಕ ಎನ್ನುವಂಥದ್ದು ಹೇಳಿದ್ರು, ಅದು ಕೂಗಾಟದ ರಾಜಕೀಯ ನಾಟಕ ಎನ್ನುವಂಥ ವಿಚಾರವನ್ನು ಹೇಳ್ತಾರೆ. ಆದರೆ ಇವಾಗ ಹೇಳ್ತಕ್ಕಂಥದ್ದು ಬೂಟಾಟದ ರಾಜಕೀಯ ನಾಟಕ. ಎಂತಹ ರಾಜಕೀಯ ಅಂತಂದ್ರೆ ಬೂಟಾಟಿಕೆ, ಆಡಂಬರದಿಂದ ಕೂಡಿರ್ತಕ್ಕಂಥದ್ದು. ಒಳಗಡೆ ಅಂತರಂಗ ಒಂದು, ಬಹಿರಂಗ ಮತ್ತೊಂದಾಗಿರುವಂಥದ್ದು, ಆಡಂಬರದಿಂದ ಕೂಡಿರುವಂಥದ್ದು, ಡಂಬಾಚಾರದಿಂದ ಕೂಡಿರುವಂತಹ ರಾಜಕೀಯ ನಾಟಕ. ಹೇಗಿದೆ? ಇವತ್ತು ರಚನೆ ಆಗ್ತಕ್ಕಂಥದ್ದು, ನಾಳೆ ಬರ್ತಕ್ಕಂಥದ್ದು. ಆದರೆ ಮತ್ತೆ ಅವು ಬಂದು ಸಚಿವ ಮಂಡಲವನ್ನು ನಡೆಸಿ, ರಾಜಕೀಯವನ್ನು ಮಾಡಿ, ಅಧಿಕಾರದ ದರ್ಪವನ್ನು ತೋರಿಸಿ ಮತ್ತೆ ಹೋಗ್ತಕ್ಕಂಥದ್ದು ರಾಜಕೀಯವಾಗಿರುವಂತಹ ನಾಟಕ. ಅದು ಬೂಟಾಟಿಕೆಯಿಂದ ಕೂಡಿರುವಂಥದ್ದು. ರಚಿಸುವುದೊಂದು ಕೃತಕವಲ್ತೋ. ಅವ್ರು ಏನೇ ಮಾಡಿದ್ರು, ಹೇಗೆ ರಚನೆ ಮಾಡ್ತಾರೆ ಅಂತಂದರೆ ಕೃತಕವಾದಂತಹ ರಚನೆ ಮಾಡ್ತಾರೆ. ಸಾರ್ವಭೌಮತ್ವದಿಂದ ಅಲ್ಲ, ಅವರು ಅಧಿಕಾರದಿಂದ ಅಲ್ಲಿ ರಚನೆ ಮಾಡ್ತಾರೆ. ಇವತ್ತು ಆರಿಸಿ ಬರ್ತಾರೆ, ನಾಳೆ ರಚನೆ ಸಚಿವ ಮಂಡಲವನ್ನು ರಚನೆ ಮಾಡ್ತಾರೆ, ಅದರಲ್ಲಿ ಭಾಗಿಯಾಗ್ತಾರೆ, ಕಾರ್ಯಕಲಾಪಗಳನ್ನು ಜಾರಿಗೊಳಿಸ್ತಾರೆ. ಆದರೆ ಅದು ಎಲ್ಲವೂ ಕೃತಕ ಎನ್ನುವಂಥ ಮಾತನ್ನು ಹೇಳ್ತಾರೆ. ಸಿರಿಗನ್ನಡಂ ಸರಸ್ವತಿ. ನೋಡಿ, ಸಿರಿಗನ್ನಡ, ಸಿರಿ ಸಂಪತ್ತಿನಿಂದ ಕೂಡಿರುವಂತಹ ಕನ್ನಡ.
ಈ ಸಂಪತ್ತಿನಿಂದ ಕೂಡಿರುವಂತಹ ಕನ್ನಡ ರಾಜಕೀಯವನ್ನ ಮೀರಿರುವಂಥದ್ದು ಅಂತ ಹೇಳ್ತಾರೆ. ರಾಜಕೀಯದಿಂದ ಬಗ್ಗಿಸಲಾರದಕ್ಕಂಥದ್ದು ಕನ್ನಡ ಎನ್ನುವಂಥ ವಿಚಾರವನ್ನ ಹೇಳ್ತಾರೆ. ಸರಸ್ವತಿಯೇ ವಜ್ರಕರ್ಣಕುಂಡಲ ಅಂತ ಹೇಳ್ತಾರೆ. ನೋಡಿ, ಸರಸ್ವತಿ ಸಿರಿಗನ್ನಡವಾಗಿರುವಂಥ ಶ್ರೀಮಂತಿಕೆಯಿಂದ ಸಂಪತ್ತಿನಿಂದ ಕೂಡಿರುವಂತಹ ಒಂದು ಭಾಷೆ, ಒಂದು ನಾಡು ಯಾವುದು ಅಂದರೆ ಕನ್ನಡ ಅಂತ ಹೇಳ್ತಾರೆ. ಈ ಕನ್ನಡದ ಒಂದು ಸರಸ್ವತಿಯ ಹೇಗಿದ್ದಾಳೆ ಅಂತಂದ್ರೆ ವಜ್ರಕರ್ಣ ಕುಂಡಲ, ಗಟ್ಟಿಯಾಗಿರುವಂಥದ್ದು, ಯಾರಿಂದಲೂ ಕೂಡ ಭಾಗ ಮಾಡಲಿಕ್ಕೆ ಒಡಿಲಿಕ್ಕೆ ಸಾಧ್ಯ ಇರಲಾರ್ದಕ್ಕಂಥ ನಾಡು ಯಾವುದು ಅಂತಂದ್ರೆ ಈ ಕರ್ನಾಟಕ ಎನ್ನುವಂಥ ಮಾತನ್ನ ಹೇಳ್ತಾರೆ. ಯಾಕೆಂದ್ರೆ ಇದು ಒಂದು ಪರ್ವತ ಪ್ರದೇಶದಿಂದ ಕೂಡಿರ್ತಕ್ಕಂಥದ್ದು. ಮಧ್ಯ ಭಾರತದ ಒಂದು ಪರ್ವತ ಆರ್ಯಾವರ್ತ ಅಥವಾ ದಕ್ಷಿಣ ಪಥಗಳ ಒಂದು ಗಡಿ ಎನ್ನುವಂಥದ್ದನ್ನು ನಾವು ಕರ್ನಾಟಕ ಎನ್ನುವುದನ್ನು ಗುರುತಿಸ್ತೀವಿ. ಈ ಕರ್ನಾಟಕ ವಜ್ರದ ಹಾಗೆ ಗಟ್ಟಿಯಾಗಿರುವಂಥದ್ದು. ಇದನ್ನು ಯಾರಿಂದಲೂ ಕೂಡ ಬೂಟಾಟಿಕೆ, ಆಡಂಬರದ ರಾಜಕೀಯ ನಾಟಕ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ ಎನ್ನುವಂಥ ವಿಚಾರವನ್ನು ಕೂಡ ಹೇಳ್ತಾರೆ. ಆದರೂ ರಾಜಕೀಯ ವ್ಯಕ್ತಿಗಳು ಇದರ ಕರ್ನಾಟಕದಲ್ಲಿ ಬೂಟಾಟದ ರಾಜಕೀಯ ನಾಟಕವನ್ನು ಮಾಡ್ತಕ್ಕಂಥದ್ದನ್ನು ಗುರುತಿಸ್ತಾರೆ. ಇನ್ನು ಮುಂದೆ ನೋಡಿ, ಅಖಂಡ ಕರ್ನಾಟಕ ಅಲ್ತು ನಮ್ಮ 4 ದಿನದ ರಾಜಕೀಯ ನಾಟಕ. ನೃಪತುಂಗನೇ ಚಕ್ರವರ್ತಿ, ಪಂಪನಲ್ಲಿ ಮುಖ್ಯಮಂತ್ರಿ, ರಣ್ಣ ಜನ್ನ ನಾಗವರ್ಮ, ರಾಘವಾಂಕ ಹರಿಹರ, ಬಸವೇಶ್ವರ ನಾರಣಪ್ಪ, ಸರ್ವಜ್ಞ ಷಡಕ್ಷರ, ಸರಸ್ವತಿಯೇ ರಚಿಸಿದೊಂದು ನಿತ್ಯ ಸಚಿವ ಮಂಡಲ, ತನಗೆ ರುಚಿರ್ ಕುಂಡಲ. ನೋಡಿ, ಇಲ್ಲಿ ಕೊಡ್ತಾರೆ ಅಖಂಡ ಕರ್ನಾಟಕ ಹೇಗಿದೆ ಅಂತಂದ್ರೆ ಇಲ್ಲಿ 4 ದಿನದ ರಾಜಕೀಯ ನಾಟಕ ಅಂತ ಹೇಳ್ತಾರೆ. ನಮ್ಮಲ್ಲಿ ಒಂದು ಆಡು ನುಡಿ ಇದೆ, ಎಷ್ಟು ದಿವಸ ಅಧಿಕಾರ ಮಾಡ್ತಾರೆ ಅಂದ್ರೆ 4 ದಿವಸ ಮಾಡ್ತಾರೆ ಅಂತ ಹೇಳ್ತಾರೆ. ಯಾರಿಗೆ ಕೊಡು ಅಧಿಕಾರ ಮಾಡಿದ್ರು 4 ದಿವಸ ಅವರ ಅಧಿಕಾರ ಮುಂದೆ ನಡೆಯಲ್ಲ ಎನ್ನುವಂಥ ವಿಚಾರಗಳನ್ನು ಕೂಡ ಹೇಳ್ತಾರೆ. ಹಾಗೆ ಜನಮಾನಸದಲ್ಲಿ ಇರುವಂತಹ ನುಡಿಯನ್ನ, ಸಾಮಾನ್ಯರು ಆಡ್ತಕ್ಕಂತಹ ನುಡಿಯನ್ನೇ ಇಲ್ಲಿ ಕೊಟ್ಟಿದ್ದಾರೆ. ರಾಜಕೀಯ ಎಷ್ಟು ದಿವಸದ್ದು ಅಂದ್ರೆ 4 ದಿವಸದ ರಾಜಕೀಯದ ನಾಟಕ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ರಾಜಕೀಯ ನಾಟಕದಲ್ಲೇ ಸಚಿವ ಮಂಡಲದಲ್ಲಿ ಯಾರ್ಯಾರಿದ್ದಾರೆ, ಎಂಥವ್ರು ಇದ್ದಾರೆ ಅನ್ನೋದನ್ನ ಕೊಡ್ತಾರೆ. ಮೊದಲು ಹೇಳ್ತಾರೆ ನೃಪತುಂಗನೇ ಚಕ್ರವರ್ತಿ. ನೋಡಿ, ಚಕ್ರವರ್ತಿ ಆಗಿರುವಂತಹ, ರಾಜನಾಗಿರುವಂತಹ ನೃಪತುಂಗ, ಕವಿರಾಜ ಮಾರ್ಗಕಾರನಾಗಿರುವಂತಹ ಒಂದು ಕನ್ನಡದ ಮಾರ್ಗವಾಗಿರುವಂಥದ್ದು, ಕವಿರಾಜ ಮಾರ್ಗಕಾರನಾಗಿರುವಂತಹ ನೃಪತುಂಗನೇ ಇಲ್ಲಿ ಚಕ್ರವರ್ತಿ ಅಂತ ಹೇಳ್ತಾರೆ, ಹೋಲಿಕೆ ಮಾಡ್ತಾರೆ. ಹಾಗೆ ಪಂಪನಲ್ಲಿ ಮುಖ್ಯಮಂತ್ರಿ, ಮುಖ್ಯಮಂತ್ರಿ ಯಾರು? ಚಾಣಾಕ್ಷನಾಗಿರುವಂಥವನು ಮುಖ್ಯಮಂತ್ರಿ ಆಗ್ತಿರ್ತಾರೆ. ಇಲ್ಲಿ ಯಾರು ಅಂದ್ರೆ ಪಂಪ. ಪಂಪ ಯಾರು ಅಂದ್ರೆ ಒಬ್ಬ ಆದಿಕವಿ, ಒಬ್ಬ ನಾಡೋಜ, ಒಬ್ಬ ಮಾರ್ಗ ಕವಿ ಅಂತ ನಾವು ಗುರುತಿಸ್ತೀವಿ. ಇಂಥವನು ಇಲ್ಲಿ ಮುಖ್ಯಮಂತ್ರಿ ಅಂತ ಹೇಳ್ತಾರೆ. ಇನ್ನು ಮಹಾ ಕವಿಗಳ ಒಂದು ಸದಸ್ಯತ್ವವನ್ನು ಕುರಿತು ಹೇಳ್ತಾರೆ. ಮಹಾಕವಿಗಳಾಗಿರುವಂಥವ್ರು ಯಾರು ಅಂತಂದ್ರೆ ರಣ್ಣ ಇರ್ಬೋದು, ಜನ್ನ, ನಾಗವರ್ಮ, ರಾಘವಾಂಕ, ಹರಿಹರ, ಬಸವೇಶ್ವರ, ನಾರಣಪ್ಪ, ಸರ್ವಜ್ಞ, ಷಡಕ್ಷರ. ಇವು ಸರಸ್ವತಿಯೇ ರಚಿಸಿದೊಂದು ನಿತ್ಯ ಸಚಿವ ಮಂಡಲ. ನೋಡಿ, ಮಹಾಕವಿಗಳಾಗಿರುವಂಥ ರಣ್ಣ, ಜನ್ನ, ನಾಗವರ್ಮ, ರಾಘವಾಂಕ, ಯಾಕೆಂದರೆ ಇವರೆಲ್ಲರೂ ಹಳಗನ್ನಡ ಜೊತೆಗೆ ರಾಘವಾಂಕ ನಡುಗನ್ನಡದ ಒಬ್ಬ ಷಟ್ಪದಿ ಕವಿಯಾಗಿರುವಂಥವನು, ಹರಿಹರ ರಗಳೆ ಕವಿಯಾಗಿರುವಂಥವನು, ಬಸವೇಶ್ವರ ವಚನ ಸಾಹಿತ್ಯದ ಮುಂಚೂಣಿಯಲ್ಲಿ ಕಾರ್ಯವನ್ನು ಮಾಡಿರುವಂಥವನು, ಕ್ರಾಂತಿಕಾರಿಯಾಗಿರುವಂಥವನು, ನಾರಣಪ್ಪ ಅಂತಂದರೆ
ಕುಮಾರವ್ಯಾಸ ಕರ್ನಾಟಕ ಭಾರತ ಕಥಾಮಂಜರಿ, ಗದುಗಿನ ಭಾರತ ಅಂತ ಕರೆಯುವಂಥ ಕಾವ್ಯವನ್ನು ರಚನೆ ಮಾಡಿರ್ತಕ್ಕಂಥವ್ನು. ಇಂಥವರು ಸರ್ವಜ್ಞ ನೋಡಿ, ಸರ್ವರೋಳ್ ಒಂದೊಂದು ನುಡಿಗಲಿತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ ಎನ್ನುವಂಥವನು. ಷಡಕ್ಷರನೂ ಕೂಡ ಇಲ್ಲಿ ಸರಸ್ವತಿಯೇ ರಚಿಸಿರುವಂತಹ ಒಂದು ಸಚಿವ ಮಂಡಲದಲ್ಲಿ ಇರ್ತಕ್ಕಂಥವರು, ಇಂಥವರು ಇದ್ದಾರೆ ಎನ್ನುವಂಥ ಮಾತನ್ನು ಹೇಳ್ತಾರೆ. ಅಂದರೆ 4 ದಿನದ ಬೂಟಾಟಿಕೆಯ ರಾಜಕೀಯ ನಾಟಕವನ್ನು ಆಡುವಂಥವರು ತಮ್ಮ ಮಂತ್ರಿ ಮಂಡಲವನ್ನು ರಚನೆ ಮಾಡ್ತಾರೆ. ಮಂತ್ರಿ ಮಂಡಲದಲ್ಲಿ ಯಾರ್ಯಾರಿದ್ದಾರೆ, ಎಂಥವ್ರು ಇದ್ದಾರೆ ಅನ್ನೋದನ್ನು ಆ ಹೆಸರುಗಳ ಮೂಲಕ ಗುರುತಿಸ್ತಾ ಇದ್ದಾರೆ. ಅಲ್ಲಿ ರಾಜನು ಹೆಂಗಿದ್ದಾನೆ, ಮಂತ್ರಿ ಹೇಗಿದ್ದಾರೆ, ಅಲ್ಲಿರುವಂತಹ ಒಂದು ಸಚಿವರು ಹೇಗಿದ್ದಾರೆ ಅನ್ನೋದನ್ನು ಈ ಕವಿಗಳು ಈ ರಾಜನ್ ನೃಪತುಂಗನಿಗೆ, ಆನಂತರ ಆದಿಕವಿ ಪಂಪನಿಗೆ, ಮಹಾಕವಿಗಳಾಗಿರುವಂತಹ ಅರಣ್ಯ, ಜನ್ನ, ರಾಘವಾಂಕ, ಹರಿಹರ ಇವರೆಲ್ಲರಿಗೂ ಹೋಲಿಸಿ ಆ ಸರಸ್ವತಿಯೇ ರಚಿಸಿದೊಂದು ನೋಡಿ ವಿದ್ಯಾವಂತರೇ ಕೂಡಿರುವಂತಹ ಒಂದು ಸಚಿವ ಮಂಡಲ ಅಂತ ಹೇಳ್ತಾರೆ. ಎಲ್ಲರೂ ಬುದ್ಧಿವಂತರೇ, ಎಲ್ಲರೂ ವಿದ್ಯಾವಂತರೇ ಎನ್ನುವಂಥ ಮಾತನ್ನು ಹೇಳೋದಕ್ಕೋಸ್ಕರ ಈ ಒಂದು ಹೆಸರುಗಳನ್ನು ಇಲ್ಲಿ ಕೊಡ್ತಾರೆ. ಇವರೆಲ್ಲರೂ ವಿದ್ಯೆಯಲ್ಲಿ ಅಗ್ರಗಣ್ಯರಾಗಿರುವಂಥವರು, ಶ್ರೇಷ್ಠರಾಗಿರುವಂಥವರು, ಬುದ್ಧಿಯಲ್ಲಿ ತೀಕ್ಷ್ಣಮತಿಗಳಾಗಿರುವಂಥವರು, ಪಾಂಡಿತ್ಯವಂತರಾಗಿರುವಂಥವರು, ಇಂತಹವರು ರಚಿಸಿದೊಂದು ನಿತ್ಯ ಸಚಿವ ಮಂಡಲ ಅಂತ ಹೇಳ್ತಾರೆ. ತನಗೆ ರುಚಿರ್ಕುಂಡಲ, ತಮಗೆ ತಾವು ಕಾಂತಿಯುಕ್ತವಾಗಿ ಅಲ್ಲಿ ಬೆಳಗ್ತಕ್ಕಂಥವ್ರು ಇವರು ಅಂತ ಹೇಳ್ತಾರೆ. ಆದರೆ ನಮ್ಮ ಸಾಹಿತ್ಯದಲ್ಲಿ ಇವರಿಗೆ ಸರಿಸಾಟಿ ಯಾರೂ ಇಲ್ಲ ಎನ್ನುವಂಥದ್ದನ್ನು ನಾವು ಗುರುತಿಸ್ತಾ ಇದ್ದೀವಿ. ದಿಗ್ಗಜರು ಅಂತ ಗುರುತಿಸ್ತೀವಿ, ಮಹಾಕವಿಗಳು ಅಂತ ಗುರುತಿಸ್ತಾ ಇದ್ದೀವಿ ಇವ್ರನ್ನ. ಇಂತಹ ಕವಿಗಳಿಗೆ ತಮ್ಮ ರಾಜಕೀಯದಲ್ಲಿ ಹೆಸರುಗಳನ್ನು ಕೊಟ್ಟು ಇವರ ತರಹ ನಮ್ಮಲ್ಲಿ ಮಂತ್ರಿಗಳು ಇದ್ದಾರೆ ಎನ್ನುವಂಥದ್ದನ್ನು ಹೇಳ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ಇದು ಎಷ್ಟು ದಿನದ ರಾಜಕೀಯ ನಾಟಕ ಅಂತಂದರೆ 4 ದಿನದ ಒಂದು ರಾಜಕೀಯ ನಾಟಕ ಎನ್ನುವಂಥ ಮಾತನ್ನು ಹೇಳ್ತಾರೆ. ಈ ರುಚಿರ್ಕುಂಡಲ್, ಕಾಂತಿಯುಕ್ತವಾಗಿರುವಂಥ ಬುದ್ಧಿವಂತರಿಂದ ಕೂಡಿರುವಂತಹ ರಾಜಕೀಯ ಎನ್ನುವಂಥ ವಿಚಾರಗಳನ್ನು ಇಲ್ಲಿ ರಾಜಕೀಯ ವ್ಯಕ್ತಿಗಳು ಹೇಳುವುದನ್ನು ಕುವೆಂಪು ಅವರು ಹೇಳ್ತಾರೆ. ಆದರೆ ಅದು ಏನೇ ಇರಲಿ, ನಮಗೆ ಬೇಕಾಗಿರುವಂಥದ್ದು ಏನು ಅಂದರೆ ಅಖಂಡ ಕರ್ನಾಟಕ ಎನ್ನುವಂಥದ್ದು. ಇಡೀ ಆಗಿರುವಂತಹ ಕರ್ನಾಟಕದ ಒಂದು ಗಡಿ ರೇಖೆ ಎನ್ನುವಂಥದ್ದು ಸೀಮಿತವಾಗಿ ನಮಗೆ ಬೇಕು ಎನ್ನುವಂಥದ್ದು ಗುರುತಿಸೋದಕ್ಕೋಸ್ಕರ, ಕೇಳೋಕ್ಕೋಸ್ಕರ ತುಂಬ ಶ್ರಮ ಪಟ್ಟಿರ್ತಕ್ಕಂಥವ್ರು ಯಾರು ಅಂತಂದರೆ ಕುವೆಂಪು ಅಂತ ಹೇಳ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ನಡೆ ಮುಂದೆ ನಡೆ ಮುಂದೆ ನೊಗ್ಗಿ ನಡೆ ಮುಂದೆ, ಜಗ್ಗದೆಯ ಕುಗ್ಗದೆಯ ಹಿಗ್ಗಿ ನಡೆ ಮುಂದೆ ಎನ್ನುವಂಥ ಮಾತನ್ನು ಕೂಡ ತಮ್ಮ ಕಾವ್ಯಗಳಲ್ಲಿ ಹೇಳಿರುವಂಥದ್ದನ್ನು ನಾವು ನೋಡ್ತೀವಿ. ಅಂದರೆ ತಾವಷ್ಟೇ ಶ್ರಮ ಪಡೋದಿಲ್ಲ, ತಮ್ಮ ಜೊತೆ ಇರೋರಿಗೂ ಕೂಡ ಹುರುಪನ್ನು, ಹುಮ್ಮಸ್ಸನ್ನು ತುಂಬಿ ಕನ್ನಡ ನಾಡಿಗೋಸ್ಕರ ಶ್ರಮ ಪಟ್ಟಿರ್ತಕ್ಕಂತಹ ಕವಿ ಯಾರು ಅಂತಂದರೆ ಕುವೆಂಪು ಎನ್ನುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಎನ್ನುವಂಥದ್ದು.